ಈ ಸ್ಯಾಂಡಲ್ವುಡ್ ಡ್ರಗ್ ಕೇಸ್ ಅಂತ ಹೇಳ್ತಿರಲ್ಲ, ಇಬ್ರು ಹೆಣ್ಮಕ್ಳೇ ಇದೀವ ನಾವು. ಸ್ಯಾಂಡಲ್ವುಡ್ ಅಂದ್ರೆ ಬೇರೆ ಯಾರು ಗಂಡಸ್ರಿಲ್ವಾ? ಆ್ಯಂಡ್ ಈ ಒಂದು ಕುರುಕ್ಷೇತ್ರದಲ್ಲಿ ನನ್ನ ಹೆಸರು ಹಾಕ್ಬಿಟ್ಟು ನನ್ನ ಹೆಸರೇ ಹಾಳು ಮಾಡಿಬಿಟ್ರು. ಬರೀ ಸಂಜನಾ ರಾಗಿಣಿ, ರಾಗಿಣಿ ಸಂಜನಾನೇ ತೇಲಾಡ್ತಾ ಇತ್ತು ಮೀಡಿಯಾನಲ್ಲಿ ಎವ್ರಿ ಅರ್ಧ ಗಂಟೆ. ಆ್ಯಂಡ್ ಪ್ಲಸ್ ನಾನು ಏನು ಮಾಡಿದ್ದೀನಿ ಅಂತ ನಾನು ಕೇಳಲಿಕ್ಕೆ ಇಷ್ಟಪಡ್ತೀನಿ ನಿಮ್ಮೆಲ್ಲರ ಮುಂದೆ. ನನ್ನ ಕೈಯಲ್ಲಿ ನೀವು ಒಂದು ಬಿಯರ್ ಬಾಟ್ಲ್ ಆದರೂ ನೋಡಿದ್ದೀರಾ, ಒಂದು ಸಿಗರೆಟ್ ಆದರೂ ನನ್ನ ಕೈಯಲ್ಲಿ ನೋಡಿದ್ದೀರಾ? ಯಾವ ಡ್ರಗ್ ನೋಡಿದ್ದೀರಾ ನಾನು ಮಾಡ್ತಾ ಇರೋದು? ಏನಾದರೂ ಸಬೂತ್ ನೋಡಿದ್ದೀರಾ ನೀವು? ಆರೋಪಿ ಮತ್ತು ಅಪರಾಧಿ ಮಧ್ಯದಲ್ಲಿ ಜನರಿಗೆ ಡಿಫ್ರೆನ್ಸು ಗೊತ್ತಿಲ್ಲ ಅಂತ ನನಗೆ ಯಾಕೆ ನೀನು ಜೀವಂತವಾಗಿಟ್ಟಿದೀಯಾ? ನಾನಂತೂ ಅಕ್ಕಪಕ್ಕದಲ್ಲಿ ಏನೋ ಚುರಿ ಕಾಟ ಏನು ಸಿಗತ್ತೆ, ಮುಳ್ಳು ಏನಾದರೂ ಸಿಗತ್ತಾ, ನನ್ನ ಕೈನೇ ಕತ್ತರಿಸ್ಬಿಡ್ತೀನಿ. ನನ್ನ ಜೊತೆ ಈ ಥರ ಯಾಕೆ ಆಗ್ತಾ ಇದೆ? ನಮಸ್ತೆ, ನೀವು ನೋಡ್ತಾ ಇದ್ದೀರಾ ಫಿಲ್ಮ್ ಬೀಟ್ ಕನ್ನಡ. ನಾನು ಯಶ್ವಂತ್. ನನ್ನ ಜೊತೆ ಒಬ್ರು ಗೆಸ್ಟ್ ಇದ್ದಾರೆ. ಈ ಗೆಸ್ಟ್ ಸ್ಟಾರ್ಟಿಂಗ್ ಸಿನಿಮಾ ಇಂಡಸ್ಟ್ರಿಗೆ ಬಂದ್ಮೇಲೆ ಪಡ್ಡೆ ಹುಡುಗರ ನಿದ್ದೆಗೆಡಿಸಿದಂಥ ಬೆಡಗಿ ಅಂತಾನೆ ಹೇಳ್ಬೋದು. ಸೊ ಒಂದಷ್ಟು ಸಿನಿಮಾಗಳನ್ನ ಮಾಡ್ತಾ ಹೋಗ್ತಾ ಇರ್ತಾರೆ. ಬಟ್ 2020ರಲ್ಲಿ ಇವರ ಮೇಲೆ ಒಂದು ಆರೋಪ ಬರುತ್ತೆ. ಆರೋಪ ಚಿಕ್ಕದಂತೂ ಅಲ್ಲ, ಯಾಕಂದ್ರೆ ಡ್ರಗ್ಸ್ ಕೇಸ್ನಲ್ಲಿ ಇವರು ಒಳಗಡೆ ಹೋಗ್ತಾರೆ. ಏನಿಲ್ಲ ಅಂತಂದ್ರೂ ಸುಮಾರು 2-2.5 ತಿಂಗಳು ಇವರು ಜೈಲು ಕಂಬಿ ಎಣಿಸುವಂತ ಪರಿಸ್ಥಿತಿ ಕೂಡ ನಿರ್ಮಾಣ ಆಗುತ್ತೆ. ತಪ್ಪು ನಂದಲ್ಲ ಅಂತ ಅಂದ್ರು ಎಷ್ಟೇ ಸಲ ಕೂಗಿ ಹೇಳಿದ್ರು ಕೂಡ ಕೇಳುವಂತ ಮನಸ್ಥಿತಿ ಯಾರಲ್ಲೂ ಕೂಡ ಇರಲಿಲ್ಲ. ಆದ್ರೆ ಈಗ ಅವರಿಗೆ ಒಂದು ಕ್ಲೀನ್ ಚಿಟ್ ಸಿಕ್ಕಿದೆ. ಸೊ ಅವ್ರಿಗೂ ಇವ್ರಿಗೂ ಯಾವುದೇ ರೀತಿಯಾಗಿ ಸಂಬಂಧ ಇಲ್ಲ ಅಂತ. ಸೊ ನಾನು ಮಾತಾಡ್ತಾ ಇರೋದು ಬೇರೆ ಯಾರು ಅಲ್ಲ, ಸಂಜನಾ ಅಗಲ್ರಾನಿ ಇವತ್ತು ನನ್ನ ಜೊತೆ ಇದ್ದಾರೆ. ವೆಲ್ಕಮ್ ಮಾಡೋಣ. ಸಿಕ್ಕಾಪಟ್ಟೆ ಮಾತಾಡ್ತಾ ಹೋಗ್ತೀನಿ. ಫಸ್ಟ್ ವೆಲ್ಕಮ್ ಮಾಡ್ಬಿಡ್ತೀನಿ. ನಮಸ್ತೆ ಸಂಜನಾ ಅವರೇ. ಹಾಯ್ ಯಶ್ವಂತ್, ಹೌ ಆರ್ ಯು? ಚೆನ್ನಾಗಿದ್ದೀನಿ, ನೀವು ಹೇಗಿದ್ದೀರಾ? ತುಂಬಾ ಚೆನ್ನಾಗಿದ್ದೀನಿ. ಆ ಒಂದು ಸ್ಮೈಲ್, ಒಂದು ಬ್ಯೂಟಿಫುಲ್ ಸ್ಮೈಲ್, ಒಂದು ಕ್ಲೀನ್ ಚಿಟ್ ಸಿಕ್ಕಾದ್ಮೇಲೆ ಬರ್ತಾ ಇರುವಂತ ಬ್ಯೂಟಿಫುಲ್ ಸ್ಮೈಲ್ ನೋಡ್ತಾ ಇದ್ರೆ ಒಂದು ನಿರಾಳ ಅಂತ ಅನ್ನಿಸ್ತಾ ಇದೆ ಸಂಜನಾ. ಈಗ ನಿರಾಳನ ಅಥವಾ ಒಂದ್ ಕಡೆ ಅಳ್ಬೇಕಾ, ಒಂದ್ ಕಡೆ ನಗ್ಬೇಕಾ, ಭಗವಂತ ನನ್ ಜೊತೆನೆ ಈ ತರ ಯಾಕೆ ಮಾಡಿದ್ರು ಅಂತ. ಮೊದಲನೇದಾಗಿ ನಿರಾಳ ಆಗೋದಿಕ್ಕೆ ನೋಡಿ, ಆಲ್ರೆಡಿ ದ ಡ್ಯಾಮೇಜ್ ಹ್ಯಾಸ್ ಬಿನ್ ಡನ್. ಅದು 3 ತಿಂಗಳು 4 ತಿಂಗಳು ಕಾಲ ಸುದ್ದಿನಲ್ಲಿ ಬರೀ ಆ ಸ್ಯಾಂಡಲ್ವುಡ್ ಡ್ರಗ್ ಕೇಸೇ ಪರದಾಡ್ತಾ ಇತ್ತು. ಹಗಲು ರಾತ್ರಿ ಮಧ್ಯಾಹ್ನ ಏನೇ ಆಗಲಿ, ಏನೇ ಆಗದೆ ಇರಲಿ, ವಿ ವರ್ ಲಿಟ್ರಲಿ ಸಫರಿಂಗ್ ವಿತ್ ದಿಸ್ ಪರ್ಟಿಕ್ಯುಲರ್ ಅಲಿಗೇಷನ್ಸ್. ಆ್ಯಂಡ್ ಎಲ್ಲೇ ಹೋದರೂ ಜನ ಒಂದು ರಾಂಗ್ ಕಣ್ಣಲ್ಲಿ ನೋಡೋದು, ಇವ್ರ ಮೇಲೆ ಈ ಥರ ಕೇಸ್ ಇದೆ, ಈ ಥರ ಆರೋಪಗಳಿದೆ, ಇವ್ರ ಅಪರಾಧಿ. ಆ್ಯಂಡ್ ನಮ್ಮ ಇಂಡಿಯಾನಲ್ಲಿ ಅಪರಾಧಿ ಅಂತ ಡೈರೆಕ್ಟಾಗಿ ಡಿಕ್ಲೇರ್ ಆಗ್ತಾರೆ. ಒಂದು ಜೈಲಿಗೆ ಹೋಗಿ ಬಂದರೆ ಇವ್ರ ಆರೋಪಿ ಮತ್ತು ಅಪರಾಧಿ ಮಧ್ಯದಲ್ಲಿ ಜನರಿಗೆ ಡಿಫ್ರೆನ್ಸು ಗೊತ್ತಿಲ್ಲ. ಸ್ಟಾರ್ಟಿಂಗಲ್ಲಿ ಕೇಸ್ ಫೈಲ್ ಆಗುತ್ತೆ, ಆರೋಪಿ ಇದ್ರು, ಡೌಟ್ ಇದ್ರೂ ಕರ್ಕೊಂಡು ಹೋಗ್ತಾರೆ. ಆ್ಯಂಡ್ ಅದಾದ್ಮೇಲೆ ಬೇಲ್ ಆಗುತ್ತೆ, ಅದಾದ್ಮೇಲೆ ಕೇಸ್ ನಡೆಯುತ್ತೆ. ಅವ್ರ ಆರೋಪಿನ, ನಿರಪರಾಧಿನ, ಇನೋಸೆಂಟಾ ಅಂತ ಆಮೇಲೆ ಪ್ರೂವ್ ಆಗುತ್ತೆ. ಬಟ್ ನಮ್ಮ ದೇಶದಲ್ಲಿ ಲಾ ಯಾರಿಗೂ ಅರ್ಥ ಆಗಲ್ಲ. ಇನ್ನೇನು ಜೈಲಿಗೆ ಹೋಗಿ ಬಂದಿದಾರಂದ್ರೆ ಅವ್ರ ಆರೋಪಿ ಅಲ್ಲ, ಅವ್ರು ಮಾಡಿದ್ದಾರೆ. ಆ್ಯಂಡ್ ಪ್ಲಸ್ ನಾನು ಏನು ಮಾಡಿದ್ದೀನಿ ಅಂತ ನಾನು ಕೇಳಲಿಕ್ಕೆ ಇಷ್ಟಪಡ್ತೀನಿ ನಿಮ್ಮೆಲ್ಲರ ಮುಂದೆ. ನನ್ನ ಕೈಯಲ್ಲಿ ನೀವು ಒಂದು ಬಿಯರ್ ಬಾಟ್ಲ್ ಆದರೂ ನೋಡಿದ್ದೀರಾ, ಒಂದು ಸಿಗರೆಟ್ ಆದರೂ ನನ್ನ ಕೈಯಲ್ಲಿ ನೋಡಿದ್ದೀರಾ? ಯಾವ ಡ್ರಗ್ ನೋಡಿದ್ದೀರಾ ನಾನು ಮಾಡ್ತಾ ಇರೋದು? ಏನಾದರೂ ಸಬೂತ್ ನೋಡಿದ್ದೀರಾ ನೀವು? ಒಂದಿಷ್ಟಾದರೂ ನಾನು 20 ವರ್ಷದಿಂದ ನಿಮ್ಮ ಮುಂದೆ 2006ಇಂದ ಮೀಡಿಯಾ ರಂಗದಲ್ಲಿದ್ದೀನಿ. ವಾಟ್ ಹ್ಯಾವ್ ಯು ಸೀನ್ ರಾಂಗ್ ಅಬೌಟ್ ಮೀ ಟು ಮೇಕ್ ಅಲಿಗೇಷನ್ಸ್ ಜಸ್ಟ್ ಲೈಕ್ ದ್ಯಾಟ್ ಅಂತ ನಾನು ಕೇಳಲಿಕ್ಕೆ ಇಷ್ಟಪಡ್ತೀನಿ. ಇಷ್ಟೊಂದೆಲ್ಲ ಈಗ ನೀವು ಹೇಳ್ತಾ ಇದ್ರೆ, ನಾನು ಹಿಂಗಿರೋದನ್ನ ನೀವು ಯಾವತ್ತೂ ನೋಡೇ ಇಲ್ಲ. ಒಂದು ಕಲರ್ಫುಲ್ ಫೀಲ್ಡ್ ಅಂತ ಬಂದಾಗ ಹೀರೋಯಿನ್ ಆಗಿ ನೋಡಿದ್ರ, ಸ್ವೀಕಾರ ಮಾಡಿದ್ರ. ಬಟ್ ಇಂಥದ್ದೆಲ್ಲ ಆಗ್ತಿದೆ ಅಂತ ಅಂದಾಗ 2020 ಕೋವಿಡ್ ಅನ್ನೋ ಸಮಸ್ಯೆಯಲ್ಲಿ ಬಳಲ್ತಾ ಇರ್ಬೇಕಾದ್ರೆ ಈ ಥರ ಒಂದು ಡ್ರಗ್ ಕೇಸ್ನಲ್ಲಿ ಅಂತ ಹೆಂಗೆ ಟ್ಯಾಗ್ ಆಗುತ್ತೆ ನಿಮಗೆ? ನನಗೆ ಪರಿಚಯ ಇದ್ದಿನ ಒಬ್ಬನ್ನ ಅರೆಸ್ಟ್ ಮಾಡಲಾಗಿತ್ತು. ಹಿ ಓಡ್ ಮೀ ಲ್ಯಾಕ್ಸ್ ಆಫ್ ರುಪೀಸ್. ನಾನು ಅವ್ರಿಗೆ ರಿಯಲ್ ಎಸ್ಟೇಟ್ಗೆ ಅವ್ರ ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಾ ಇದ್ದಾರಂತ ಬಂದು ಕೈ ಹಿಡಿದು ನನಗೆ ರಿಕ್ವೆಸ್ಟ್ ಮಾಡಿಬಿಟ್ಟು, ನೀವೇ ನನ್ನ ಸಿಸ್ಟರು, ನಂಗೆ ಸಪೋರ್ಟ್ ಮಾಡಿ. ರಕ್ಷಾಬಂಧನಲ್ಲಿ ನಾನು ಅವನಿಗೆ ರಾಖಿ ಕಟ್ಟಿದ್ದೆ. ಸೊ ನನ್ನ ರಾಖಿ ಬ್ರದರ್ ಇವನೇ ಅಂತ ನಾನು ಇವರಿಗೆ ತುಂಬ ಮರ್ಯಾದೆ ಕೊಟ್ಬಿಟ್ಟು ನನ್ನ ಜೊತೆನೇ ಇಟ್ಟಿದ್ದೆ. ಇಷ್ಟಕ್ಕೂ ಒಂದು 3-4 ವರ್ಷದ ಪರಿಚಯ. ಅಂದರೆ ಎಷ್ಟು ಆತ್ಮೀಯ ಆಗೋಗಿದ್ರಂದರೆ ಒಂದೇ ತಟ್ಟೆನಲ್ಲೂ ತಿಂತಾಯಿದ್ವಿ. ಇವನ್ನ ಫಸ್ಟ್ ಅರೆಸ್ಟ್ ಮಾಡಿದ್ರು. ಅಲ್ಲಿಂದ ಮತ್ತೆ ಮಾಜರೆಲ್ಲ ಮಾಡೋದಕ್ಕೆ ಅವನ್ನ ನನ್ನ ಮನೆ ಹತ್ರ ಕರ್ಕೊಂಬಂದು, ನನಗೇನು ಅರ್ಥ ಆಗಿಲ್ಲ, ನನಗೆ ಸಂಬಂಧನೇ ಇಲ್ಲ. ಅವನು ಬಾಯಿ ಮಾತಲ್ಲಿ ಹೇಳಿದ್ದಾನೆ ಸಂಜನಾ ಇನ್ವಾಲ್ವ್ಮೆಂಟು ಇದರಲ್ಲಿ ಇದೆ ಅಂತ. ಆ್ಯಂಡ್ ಬಾಯಿ ಮಾತಲ್ಲಿ ಹೇಳಿದ್ದು ಮಾತ್ರ ಇಟ್ಕೊಂಡ್ಬಿಟ್ಟು ಯಾರ ಜೀವನನೂ ನಾವು ಸಸ್ಪೆಕ್ಟ್ ಆಗಿ ನಾಶ ಮಾಡ್ಲಿಕ್ಕಾಗಲ್ಲ. ಈಗ ಬಾಯಿ ಮಾತಲ್ಲಿ ನಾನು ಹೇಳ್ತೀನಿ, ನೀವು ಪ್ರಿಯಾಂಕಾ ಗಾಂಧಿ ಹಸ್ಬೆಂಡ್ ಅಂತ, ನೀವು ಪ್ರಿಯಾಂಕಾ ಗಾಂಧಿ ಹಸ್ಬೆಂಡ್ ಆಗೋಗ್ತೀರಾ? ಬಾಯಿ ಮಾತಲ್ಲಿ ನಾನು ಹೇಳ್ತೀನಿ, ನೀವು ಮಾಧುರಿ ದೀಕ್ಷಿತ್ ಹಸ್ಬೆಂಡ್ ಅಂತ ಯಶ್ವಂತ್, ಅದಾಗೋಗತ್ತಾ? ನನ್ನ ಬಾಯಿ ಮಾತಿಗೆ ಅಷ್ಟು ಮೌಲ್ಯ ಇದೆಯಾ? ಅದಕ್ಕೆ ಒಂದು ಸಾಕ್ಷಿ ಇರಬೇಕು, ಆಧಾರ ಇರಬೇಕು, ಏನಾದರೂ ಫೋಟೋಸ್ ಇರಬೇಕು, ನಿಜವಾಗಿ ನಡೆದಿರಬೇಕು, ಏನಾದರೂ ಒಂದು ಇರಬೇಕಲ್ವಾ?
ಬರೀ ಬಾಯಿ ಮಾತಲ್ಲಿ ಹೇಳಿದ್ದು ಒಬ್ಬನ್ನ ನನ್ನ ಕರ್ಕೊಂಡು ಹೋಗ್ಬಿಟ್ಟು ಆಸ್ ಅ ಸೆಲೆಬ್ರಿಟಿ ದೆ ಟ್ರ್ಯಾಪ್ ಮೀ ಇನ್ ದಿಸ್. ನನ್ನ ಮನೆಯಲ್ಲಿ ಬಂದ್ಬಿಟ್ಟು ಇಂಚಿಂಚು ಒಂದು ಕಬರ್ಡ್ ಇಂಚ್ ಆಗಿರ್ಬೋದು, ಒಂದು ಚಿಕ್ಕ ಚಿಕ್ಕ ಸೋಫಾಗಳು ಆಲ್ಮೋಸ್ಟ್ ಹರಿದು ಹಾಕಿದ್ದಾರೆ, ಅಷ್ಟು ಮಟ್ಟಕ್ಕೆ ಡಿಗ್ ಮಾಡಿದ್ದಾರೆ. ಎಲ್ಲೂ ಒಂದಿಷ್ಟು ಸಿಗ್ರೆಟು, ಒಂದಿಷ್ಟು ಬಿಯರ್ ಬಾಟ್ಲು ಸಿಕ್ಕಿಲ್ಲ. ಬಟ್ ಸ್ಟಿಲ್ ಏನು ಸೀಜರ್ಸ್ ಇಲ್ದೇನೆ, ಏನು ಜಪ್ತಿ ಮಾಡ್ದೇನೆ, ಪ್ಲಸ್ ಇದು ಫೋನ್ ಅಂತ ಹೇಳ್ತೀವಲ್ಲ, ಐಕ್ಲೌಡ್ ಅಂತ ಆ್ಯಪಲ್ಲೇ ಯೂಸ್ ಮಾಡ್ತಿರೋದು ನಾನು. ಇದರಲ್ಲಿ 10 ವರ್ಷದ ಡೇಟಾ ರಿಟ್ರೀವ್ ಮಾಡ್ತಾರೆ. ನಿಮ್ಮ ಐಕ್ಲೌಡ್ ಮೂಲಕ ನಿಮ್ಮ 10 ವರ್ಷ ನೀವು ಎಲ್ಲಿ ಯಾವ ಲೊಕೇಶನ್ ಇದ್ದೀರಾ, ಏನು ಮಾಡಿದ್ದೀರಾ, ಯಾರ ಜೊತೆ ಕುಂತಿದ್ದೀರಾ, ಯಾರಿಗೆ ಫೋನ್ ಮಾಡಿದ್ದೀರಾ, ಯಾರಿಗೆ ವಾಟ್ಸಪ್ ಮಾಡಿದ್ದೀರಾ, ಯಾರಿಗೆ ಐಕ್ಲೌಡಲ್ಲಿ ಮೆಸೇಜ್ ಕಳಿಸಿದ್ದೀರಾ, ಐ ಮೆಸೇಜಲ್ಲಿ ಪ್ರತಿಯೊಂದು 10 ವರ್ಷದ ರೆಕಾರ್ಡ್ಸು ಇವ್ರು ತೆಗಿತಾರೆ. ಅದರಲ್ಲೂ ಏನೂ ಸಿಗಲ್ಲ. ಅರೆಸ್ಟ್ ಮಾಡಾದ್ಮೇಲೆ, ಫೋನ್ಗಳು ಜಪ್ತಿ ಮಾಡಾದ್ಮೇಲೆ. ಸೊ ನನಗೆ ಕರ್ಕೊಂಡು ಹೋಗಿದ್ದೆ ನಾನು ಸೆಲೆಬ್ರಿಟಿ ಆಗಿ ನನ್ನನ್ನು ಹರಾಜು ಮಾಡೋದಿಕ್ಕ, ಅಥವಾ ನೋಡಿ ಒಂದು ಕೊಲೆ ಪ್ರಕರಣ ನಡೆದಿದೆ ಈಗ ರೇಣುಕಾ ಸ್ವಾಮಿ. ನಮ್ಮ ಕರ್ನಾಟಕದಲ್ಲಿ ಅಥವಾ ನಮ್ಮ ದೇಶದಲ್ಲಿ ಎಷ್ಟು ಕೊಲೆಗಳು ನಡೆದಿಲ್ಲ ಇವರೇ. ಇದರಿಂದ ವರ್ಸ್ಟಾದ ಕೊಲೆಗಳು ನಾವು ನೋಡಿದ್ದೀವಿ. ಬಟ್ ಅದು ಇಷ್ಟು ಸೆನ್ಸೇಷನಲೈಸ್ ಆಗಲ್ಲ, ಯಾಕಂದ್ರೆ ಅದ್ರಲ್ಲಿ ಒಂದು ಸೆಲೆಬ್ರಿಟಿ ಹೆಸರಿರಲ್ಲ. ಸೊ ಇದರಲ್ಲಿ ಹೋಗ್ಬಿಟ್ಟು ಅದು ಇಬ್ಬರು ಹೆಣ್ಮಕ್ಳೇ ಸಿಗ್ತಾರ ಇಡೀ ದೇಶದಲ್ಲಿ. ಈ ಸ್ಯಾಂಡಲ್ವುಡ್ ಡ್ರಗ್ ಕೇಸ್ ಅಂತ ಹೇಳ್ತೀರಾ ಅಲ್ಲ, ಇಬ್ರು ಹೆಣ್ಮಕ್ಳೇ ಇದೀವ ನಾವು. ಸ್ಯಾಂಡಲ್ವುಡ್ ಅಂದರೆ ಬೇರೆ ಯಾರು ಗಂಡಸ್ರಿಲ್ವಾ, ಬೇರೆ ಏನೂ ಇಲ್ವಾ, ಯಾರೂ ಇಲ್ವಾ. ಸೊ ಹೆಣ್ಮಕ್ಳು ಸಾಫ್ಟ್ ಟಾರ್ಗೆಟ್ ಆಗಿರೋದ್ರಿಂದ, ಪ್ಲಸ್ ನನಗೆ ರಾಜಕೀಯ ಬ್ಯಾಕ್ಗ್ರೌಂಡ್ ಇಲ್ಲ, ಅಥವಾ ನನಗೆ ಪವರ್ ಇಲ್ಲ, ಅಥವಾ ನನಗೆ ಯಾರೂ ಕಾಪಾಡ್ಲಿಕ್ಕೆ ಬರಲ್ಲ. ಬಿಕಾಸ್ ಹೆಣ್ಮಕ್ಳಿಗೆ ಈ ಥರ ಆದರೆ ಯಾರಾದರೂ ಕಾಪಾಡ್ಲಿಕ್ಕೆ ಬಂದರೆ ಅವ್ರ ಹೆಸರು ಅಸೋಸಿಯೇಟ್ ಆಗುತ್ತೆ. ನಿಮ್ಗೇನು ಅವ್ರ ಹೆಂಡ್ತಿನ, ನಿಮ್ಗೆ ಏನು ಅವ್ರ ಗರ್ಲ್ ಫ್ರೆಂಡಾ ಅಂತ ಅವ್ರಿಗೇನೆ ರಾಂಗ್ ಟೈಮಲ್ಲಿ ಬಂದು ಮೆಸೇಜ್ ಮಾಡಿದ್ರೆ ರಾಂಗ್ ಕ್ವೆಶನ್ಸ್ ಹೋಗುತ್ತೆ. ಎಲ್ಲರೂ ಕೈ ಎತ್ಬಿಟ್ರು, ಯಾರೂ ಸಪೋರ್ಟ್ ಮಾಡ್ಲಿಕ್ಕೆ ಬಂದಿಲ್ಲ. ತುಂಬ ಯೋಚನೆ ಮಾಡಿಬಿಟ್ಟು ಈ ಒಂದು ಸಾಧನೆನ ನಡೆಸ್ತಾರೆ. ಆ್ಯಂಡ್ ಈ ಒಂದು ಕುರುಕ್ಷೇತ್ರದಲ್ಲಿ ನನ್ನ ಹೆಸರು ಹಾಕ್ಬಿಟ್ಟು ನನ್ನ ಹೆಸರೇ ಹಾಳು ಮಾಡಿಬಿಟ್ರು. ನಾನು ಕರ್ಕೊಂಡು ಹೋಗಿದ್ದ ದಿನದಿಂದ, ಸರ್ ನನಗೆ ಯಾಕಂತ ಅರೆಸ್ಟ್ ಮಾಡಿದ್ದೀರಾ, ಅಂತ ಪೊಲೀಸ್ ಕಸ್ಟಡಿಯಲ್ಲಿರೋ ಎಲ್ಲ 10 ದಿನಗಳು ನಾನು ಅದೇ ಪ್ರಶ್ನೆ ಕೇಳ್ತಾ ಇದ್ದೀನಿ. ನಾನು ಪ್ರತಿ ದಿನ, ಪ್ರತಿ ಗಂಟೆ ನನಗೆ ಏನು ಬೇಸಿಸ್ ಮೇಲೆ ಅರೆಸ್ಟ್ ಮಾಡಿದ್ದೀರಾ ನೀವು, ನನಗೆ ಮನೆಗೆ ಹೋಗ್ಲಿಕ್ಕೆ ಬಿಡಿ, FIR ಆಗೋಗಿದೆಮ್ಮ ಅಂತ ನಗಾಡ್ತಾರೆ. ಹೆಂಗಮ್ಮ ಮನೆಗೆ ಹೋಗಕ್ಕೆ ಬಿಡೋದು, ಆಚೆ ನೋಡಿ ಏನು ಪರಿಸ್ಥಿತಿ ಇದೆ, ನಗಾಡ್ತಾ ಇದ್ದಾರೆ ನನ್ನ ಮುಖದ ಮೇಲೆ. ಸೊ ಹೂ ಈಸ್ ರೆಸ್ಪಾನ್ಸಿಬಲ್ ಫಾರ್ ಸೋ ಮಚ್ ಪೇನ್, ಫಾರ್ ಸೋ ಮಚ್ ಆಗ್ನಿ ಆ್ಯಂಡ್ ಸೋ ಮಚ್ ಕ್ರಿಟಿಸಿಸಮ್. ಆ್ಯಂಡ್ ಇನ್ನು ನೋಡಿ, ಅದು ನಡೆದಿದ್ದು 3-4 ತಿಂಗಳು ನೀವು ನೋಡಿದ್ರೆ ಬರೀ ಸಂಜನಾ ರಾಗಿಣಿ ಸಂಜನಾನೇ ತೇಲಾಡ್ತಾ ಇತ್ತು ಮೀಡಿಯಾನಲ್ಲಿ. ಎವ್ರಿ ಅರ್ಧ ಗಂಟೆ ನಡೆದೇ ಇರೋದನ್ನೆಲ್ಲ, ಅಯ್ಯೋ ಪೊಲೀಸ್ ಕಸ್ಟಡಿನಲ್ಲಿ ಅವರು ಚಿಕನ್ ಬಿರಿಯಾನಿ ಕೇಳ್ತಾ ಇದಾರಂತೆ, ಪೊಲೀಸ್ ಕಸ್ಟಡಿನಲ್ಲಿ ಅವರಿಗೆ ಸಿಗರೇಟು ಬೇಕಂತೆ, ಪೊಲೀಸ್ ಕ್ವಶನ್ ಕೇಳ್ತೀನಿ ಆಕ್ಚುಲಿ, ಇದನ್ನ ಕೇಳಬೇಕು. ಸೊ ಈಗ ನೀವು ಹೊರಗಡೆ ಅಂತ ಬಂದಾಗ ಶೂಟಿಂಗ್ ಇರುತ್ತೆ, ಶೂಟಿಂಗ್ ಬಿಟ್ರೆ ನಿಮ್ಮ ಒಂದು ಪರ್ಸನಲ್ ಲೈಫ್ ಇರುತ್ತೆ. ಸ್ವಚ್ಛಂದವಾಗಿ ಹಾರಾಡ್ತಾ ಇರ್ತೀರಾ, ಒಂದು ಬರ್ಡ್ ತರ ಹಾರಾಡ್ತಾ ಇರ್ತೀರಾ. ಹೋಗ್ಬಿಟ್ಟು ನಿಮ್ಗೆ 4 ಗೋಡೆ ಮೇಲೆ ಇಂಥ ಒಂದು ಆಪಾದನೆ ನಿಮ್ಮ ಮೇಲೆ ಬಂದಿದೆ ಅನ್ಬಿಟ್ಟು ಒಳಗಡೆ ಹಾಕ್ದಾಗ ಆ ಒಂದು ನೈಟ್ ಹೆಂಗೆ ಕಳೆದ್ರಿ ನೀವು? ಆ ಒಂದು ಟೈಮ್ ಹೆಂಗಿತ್ತು? ಆ ನೈಟಲ್ಲಿ ನನಗೆ ಏನು ಅನಿಸ್ತಂದ್ರೆ, ಭಗವಂತ ನನಗೆ ಯಾಕೆ ನೀನು ಜೀವಂತವಾಗಿಟ್ಟಿದೀಯಾ? ನಾನಂತೂ ಅಕ್ಕಪಕ್ಕದಲ್ಲಿ ಏನೋ ಚುರಿ ಕಾಟ ಏನು ಸಿಗತ್ತೆ, ಮುಳ್ಳು ಏನಾದರೂ ಸಿಗತ್ತಾ, ನನ್ನ ಕೈನೇ ಕತ್ತರಿಸ್ಬಿಡ್ತೀನಿ, ನನ್ನ ಜೊತೆ ಈ ಥರ ಯಾಕೆ ಆಗ್ತಾ ಇದೆ ಅಂತ ನಾನು ಬೇಸರದಲ್ಲಿ ಹುಡುಕ್ತಾ ಇದ್ದೀನಿ. ಏನಾದರೂ ಒಂದು ಸಿಗತ್ತಾ, ಏನಾದರೂ ಒಂದು ಕುಡ್ದೇ ಬಿಡೋಣ, ಏನಾದರೂ ಇದೆಯಾ, ಗಿನೈಲು ಅಂತಲೂ ನಾನು ಹುಡುಕಿದ್ದ ಸಮಯ ಇದೆ. 100% ಮಾಡ್ತಾ ಇದ್ದೆ. ಅವ್ರು ಹೆಂಗಿಟ್ಟಿದ್ರು ಅಂದರೆ, ನಮ್ಮನ್ನು ಪೊಲೀಸ್ ಕಸ್ಟಡಿನಲ್ಲಿ ಒಂದು ಶ್ಯಾಂಪೂ ಬಾಟಲ್ ಸಮೇತ ಅಲ್ಲಿ ಬಿಟ್ಟಿರಲಿಲ್ಲ ಅವರು. ಬಿಕಾಸ್ ಅವ್ರನ್ನ ನೋಡಿದ್ರೆ ಇವ್ರು ಮೆಂಟ್ಲಾಗಿ ಹೋಗಿದ್ದಾರೆ ಅಂತ ಇವ್ರಿಗೆ ಅನ್ನಿಸ್ತಾ ಇತ್ತು. ಬಿಕಾಸ್ ನಮಗೆ ನಾವೇ ಶಾಕಲ್ಲಿದ್ದೀವಿ. ನಾವು ಇಷ್ಟು ವರ್ಷ 19 ವರ್ಷ ನಾವು ಕಷ್ಟಪಟ್ಟಿದ್ದು ಯಾಕೆ ಯಶವಂತ್? ನಾನು ಚೆನ್ನಾಗಿರಬೇಕು, ನನ್ನ ಹೆಸರು ಚೆನ್ನಾಗಿರಬೇಕು ಅಂತ. ಮನುಷ್ಯನ ಪಾಕೆಟಲ್ಲಿ 100 ರೂಪಾಯಿ ಇರಲಿ, ಬಟ್ ಅವ್ನ ಮರ್ಯಾದೆ ಅನ್ನೋದು, ಸ್ವಾಭಿಮಾನ ಅನ್ನೋದು ಎಷ್ಟು ಮುಖ್ಯ ಅಲ್ವಾ? 100 ರೂಪಾಯಿನೇ ಇರಲಿ ಅವನಿಗೆ, ದಿನದ ದುಡಿಮೆ 100 ರೂಪಾಯಿ ಇರಲಿ. ಇವನು ತುಂಬ ಒಳ್ಳೆಯವನಂತ ಅನಿಸ್ಕೊಳ್ಳೋದಕ್ಕೆ ಪ್ರತಿಯೊಬ್ಬರಿಗೂ ಇಷ್ಟ ತಾನೆ. ನಾವು ಇಷ್ಟೆಲ್ಲ ಹೆಸರು ಮಾಡಿಬಿಟ್ಟು, ಇಷ್ಟೆಲ್ಲ ಸೋಷಿಯಲ್ ವರ್ಕಲ್ಲಿದ್ದು, ಸಂಜನಾ ಗಲ್ರಾನಿ ಫೌಂಡೇಶನ್ ಮಾಡಿ, ಹೋರಾಟ ಮಾಡಿ, ಜನರಿಗೋಸ್ಕರ, ಗೊತ್ತಿಲ್ಲದೆ ಇರೋ ಜನರಿಗೋಸ್ಕರ ಸಹಾಯ ಮಾಡಿ, ನಮ್ಮ ಹೆಸರು ಚೆನ್ನಾಗಿರಬೇಕು ಅಂತಲೇ ಪ್ರತಿಯೊಂದು ಮನುಷ್ಯ ಮಾಡೋದು. ಈ ಥರ ಒಂದು ಎಲ್ಲ ಅನ್ನಿಸ್ಕೊಂಡ್ಬಿಟ್ಟು, ಅದಾದಮೇಲೆ ಇವ್ರಿಗೆ ಈಗ ಕ್ಲೀನ್ ಚಿಟ್ ಸಿಕ್ತು, ಇವ್ರೀಗ ನಿರಪರಾಧಿ ಡಿಕ್ಲೇರ್ ಆಗಿದ್ದಾರೆ. ಈ ಹೋಗಿದ್ದ 3-4 ವರ್ಷಗಳಲ್ಲಿ ಅಟ್ಲೀಸ್ಟ್ ಎಷ್ಟೋ ಕೆಲಸದ ಅವಕಾಶಗಳು ಲಾಸು, ಎಷ್ಟೋ ಇನ್ಕಮ್ ಲಾಸು, ಎಲ್ಲನೂ ದುಡ್ಡಿಲ್ಲ, ಬಟ್ ಸ್ಟಿಲ್ ಕೆಲಸದ ಅವಕಾಶಗಳು ಲಾಸು. ನನಗೆ ಎಂಕ್ವೈರಿ ಬಂದು ಇನ್ನೊಂದು ಹೀರೋಯಿನ್ಗೂ ಆ ಪರ್ಟಿಕ್ಯುಲರ್ ಇನಾಗ್ರೇಷನ್ ಹೋಗಿದೆ. ಜೂನ್ 1ಗೆ ನಾನು ಹೇಳ್ತೀನಿ ಏನಾಗಿದೆ, 75,000 ನನಗೆ ಅಕೌಂಟಲ್ಲಿ ಅಡ್ವಾನ್ಸ್ ಬರುತ್ತೆ ಇನಾಗ್ರೇಷನ್ಗೋಸ್ಕರ. ಜೂನ್ 2 ಬೆಳಗ್ಗೆ ನನಗೆ ಇನಾಗ್ರೇಷನ್ ಇದೆ. ಜೂನ್ 1 ರಾತ್ರಿ 9:30ಗೆ ನನಗೆ ಫೋನ್ ಬರುತ್ತೆ, ನೀವು ನಾಳೆ ಇನಾಗ್ರೇಷನ್ಗೆ ನಿಮ್ಮನ್ನು ಕ್ಯಾನ್ಸಲ್ ಮಾಡಲಾಗಿದೆ.
ಯಾಕಂದರೆ ಇಲ್ಲ ಕಮಿಟಿ ಮೆಂಬರ್ಸಲ್ಲಿ ಒಬ್ಬರು ಇಬ್ಬರು ಈ ಥರ ಕೇಸ್ ಇತ್ತಲ್ಲಮ್ಮ ನಿಮ್ಮ ಮೇಲೆ, ಇಲ್ಲ ನೋಡಿ ನನ್ನ ಕೇಸ್ ಬಿದ್ದು 2 ತಿಂಗಳು ಆಗೋಗಿದೆ, ಇವತ್ತು ಜೂನು ನಾವು ಮಾತಾಡ್ತಾ ಇದ್ದೀವಿ, ಇಲ್ಲ ಕೇಸ್ ಬಿದ್ದು ಹೋದರೂ ಕೂಡ ನಿಮ್ಮ ಹೆಸರು ಈ ಥರ ನೆಗೆಟಿವ್ ಲೈಟಲ್ಲಿ ಇದೆಯಲ್ಲ, ದೂರದ ತನಕ ಅವರಿಗೆ ನೆಗೆಟಿವ್ ಲೈಟ್ ಬೇಡವೇ ಬೇಡ, ಹಾಗಾಗಿ ನಿಮ್ಮನ್ನ ಇನಾಗ್ರೇಷನಿಂದಾನೇ ಕ್ಯಾನ್ಸಲ್ ಮಾಡಲಾಗಿದೆ. ಮೊನ್ನೆ ತನಕನೂ ನಾನು ಈ ಥರ ಅನುಭವಿಸ್ತಾ ಇದ್ದೀನಿ ಯಶವಂತ್. ಸೊ ನಮ್ಮ ನೋವು ಯಾರಿಗೆ ಹೇಳೋದು? ಆ ದಿನ ರಾತ್ರಿ ನಾವು ಕಣ್ಣೀರು ಹಾಕದೆ ಹೆಂಗಿರೋದು, ಹೇಗೆ ಮಲ್ಗೋದು? ನಾನು ಎಷ್ಟು ಹತ್ತಿದ್ದೀನಿ ಅಂದರೆ ನನಗೆ ರಕ್ತ ಕಣ್ಣೀರೇ ಬಂದಿದೆ. ಇಷ್ಟು ಎಕ್ಸ್ಪ್ಲಾಯ್ಟೇಷನ್ ಆಫ್ ಅ ಪರ್ಸನ್ ಆಗತ್ತಲ್ಲ, ಆ ಲೆವೆಲ್ ಎಕ್ಸ್ಪ್ಲಾಯ್ಟೇಷನ್ ಆಗಿರೋದ್ರಿಂದ ನಮಗೆ ತುಂಬ ಖುಷಿಯ ವಾತಾವರಣದಲ್ಲೂ ನಾನಿದ್ರೆ ನನಗೆ ಎಲ್ಲೋ ಒಂದು ಸೈಕಲಾಜಿಕಲ್ ಆಗಿ ಇದು ನಡೀತಾ ಇರೋದು ಖುಷಿಯ ಸಂಭಾವನೆ ಸಂಘಟನೆ ನನ್ನ ಜೊತೆನೇನಾ ಅಂತಲೂ ನನಗನ್ಸುತ್ತೆ. ಬಿಕಾಸ್ ನಾನು ಒಂಥರ ಮನಸ್ಸಲ್ಲಿ ಅಷ್ಟು ಕುಗ್ಗೋಗಿದ್ದೀನಿ, ಡಿಪ್ರೆಷನಿಗೆ ಒಳಗಾಗಿದ್ದೀನಿ. ಆ್ಯಂಡ್ ಖುಷಿಯ ವಾತಾವರಣದಲ್ಲೂ ಅಯ್ಯೋ ಇವತ್ತು ಖುಷಿ ಇದೆ, ನಾಳೆ ಬೆಳಗ್ಗೆ ಖುಷಿ ಇರತ್ತಾ ದೇವ್ರೆ ಅಂತ ದೇವರಲ್ಲೇ ಹಿಂಗೆ ಕುತ್ಕೊಂಡು ಕೇಳ್ಕೊಳ್ತೀನಿ ಬೇಜಾರಲ್ಲಿ. ಎಲ್ಲರೂ ಖುಷಿಯಾಗಿ ನಗಾಡಿ ಏನೋ ಒಂದು ದೊಡ್ಡ ಹಬ್ಬನೇ ಮಾಡ್ತಾ ಇದ್ದಾರೆ. ಸ್ಟಿಲ್ ನಾನು ಮನ್ಸಾಣೆ ನಕ್ಕಿ 4 ವರ್ಷ ಆಗಿದೆ.